ಅರಣ್ಯ ಇಲಾಖೆ ಎಸಿಎಫ್ ಖಲಂದರ್ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗಿನ ಜಾವ 2:30 ಸಮಯದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಬೆಲಸಂದಿ ಶ್ರೀವನದಲ್ಲಿ ಶ್ರೀಗಂಧದ ಮರಗಳನ್ನು ಕಡಿದು ಸಾಗಿಸಲು ಯತ್ನಿಸಿದ್ದ ಆರೋಪಿಗಳಾದ ಮೂರ್ತಿ, ನಾಗೇಶ್, ನಂಜಂಡಪ್ಪರನ್ನ ಸೆರೆ ಹಿಡಿದು ಬಂಧಿತರಿಂದ 20 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 548 ಕೆಜಿ ತೂಕದ ಶ್ರೀಗಂಧದ ಮರದ ತುಂಡು ಮತ್ತು ಚಕ್ಕೆಗಳನ್ನು ವಶಪಡಿಸಿಕೊಳ್ಳಲಾಯಿತು. ಆರೋಪಿಗಳ 2 ದ್ವಿಚಕ್ರ ವಾಹನಗಳು ಹಾಗೂ ಹಲವಾರು ಮಾರಕಾಸ್ತ್ರಗಳು, 4 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶುಕ್ರವಾರ ಬೆಳಗಿನ ಜಾವ ಮಿಂಚಿನ ಕಾರ್ಯಾಚರಣೆ ಮಾಡಿರುವ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾ ಅಧಿಕಾರಿಗಳಾದ ಖಲಂದರ್ ನೇತೃತ್ವದ ಸಿಬ್ಬಂದಿಗಳ ಕಾರ್ಯವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಇದು ಎಫ್ಒಸಿ ನಂಬರ್ 13/2526 ದಿನಾಂಕ 5 ತಾರೀಕು 5/12/2025. ನನಗೆ ಬೆಳಿಗ್ಗೆ 1:37 ಆ ಟೈಮಲ್ಲಿ ನನಗೆ ಒಂದು ಫೋನ್ ಬರುತ್ತೆ. ನಮ್ಮ ನೈಟ್ ವಾಚರ್ಗಳಿಂದ ಬೆಳಸಿಂಗ ಪಾರ್ಕಲ್ಲಿ 3 ಜನ ವಾಚರ್ಸ್ಗಳಿದ್ದಾರೆ. ಅವರು ಪ್ರತಿದಿನ ನೈಟ್ ವಾಚ್ ಮಾಡ್ತಾರೆ. ಅವರು ನನಗೆ ಫೋನ್ ಮಾಡಿದ್ರು. ಒಂದ್ಸರಿ ಫೋನ್ ಮಾಡಿ 2ನೇ ಸಲ ರಿಸೀವ್ ಮಾಡಿದೆ ನಾನು. ಸರ್, ಈ ಥರ ಮರ ಕಡಿದ್ಬಿಟ್ಟು ಮರ ಕಡಿದ್ಬಿಟ್ಟು ಅಲ್ಲಿ ತೊಗೊಂಡೋಗಿ ಡ್ರೆಸ್ ಮಾಡ್ತಿದ್ದಾರೆ ಸರ್. ಡ್ರೆಸ್ ಮಾಡೋ ಸೌಂಡ್ ಕೇಳ್ತಿದೆ. ನಾವು ಈ ಕಡೆಯಿಂದ ಬರ್ತಾ ಇದ್ದೀವಿ, ಇನ್ನು ನಮಗೆ ಸ್ಟಾಫ್ ಬೇಕು, ನೀವು ಬನ್ನಿ ಸರ್ ಅಂತೇಳಿ ನನಗೆ ಫೋನ್ ಮಾಡಿದ್ದೆ. ಆಯಿತಾ. ಅವರು ಅದೇ ಟೈಮಲ್ಲಿ ನಮ್ಮ ಇಲ್ಲಿದ್ದು ಸ್ಟಾಫ್ ವಲಯ ಸಿಬ್ಬಂದಿ ಏನಿದ್ದಾರೆ, ನಮ್ಮ ಇಡಿ ಸಾಹೇಬ್ ಸೆಕ್ಷನ್ ಫಾರೆಸ್ಟು, ಅಲ್ಲಿ ಇಲ್ಲಿದ್ದು ಕಸ್ಬಾದು ಸೆಕ್ಷನ್ ಫಾರೆಸ್ಟು ಗಾರ್ಡ್ಗಳಿಗೆಲ್ಲನೂ ಕೂಡ ಫೋನ್ ಮಾಡಿ ಒಂದು 10-15 ನಿಮಿಷ ಆಯ್ತು ಅಂದ್ಕೊಳ್ಳಿ. 10 ನಿಮಿಷ ನಾವು ಇಮಿಡಿಯೇಟಾಗಿ ಏನು ಮಾಡಿದ್ವಿ ಅಂತಂದರೆ ಗಾಡಿ ತೊಗೊಂಡು ಅವ್ರು ಇಲ್ಲಿಗೆ ಹೇಳಿದ್ರು, ಸರ್ ಈ ಕಡೆಗೆ ಬನ್ನಿ, ಇಲ್ಲಿ ನಮ್ಮ ಫೀಲ್ಡ್ ಇದೆಯಲ್ಲ, ನಮ್ಮ ಜಡ್ಜ್ ಅವ್ರದ್ದು ಕ್ವಾರ್ಟರ್ಸ್ ಇದೆ, ಅದ್ರ ಮುಂದೆ ಫೀಲ್ಡ್ ಇದೆ, ಅಲ್ಲಿ ಜಂಕ್ಷನಿಗೆ ಬನ್ನಿ ಸರ್, ನಾವು ಈ ಕಡೆನೇ ಇದ್ದೀವಿ, ಅವರೇನಾದರೂ ಓಡಿದ್ರೆ ನಮ್ಮನ್ನು ನೋಡಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಸರ್ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿ ಸ್ಟ್ರಾಟಜಿ ಮಾಡಿ ನಾವು ಕೂಡ ಈ ಕಡೆ ಎಲ್ಲ ಸ್ಟಾಫ್ ಒಂದು ಕಡೆ ಅಸೆಂಬಲ್ ಆಗಿ ಒಂದು 10 ನಿಮಿಷದಲ್ಲಿ ಎಲ್ಲ ಇಲ್ಲೇ ಇರೋದ್ರಿಂದ ಇಮಿಡಿಯೇಟಾಗಿ ಅಸೆಂಬಲ್ ಆದ್ವಿ. ಎಲ್ಲನೂ ಕೂಡ ಅವರು ನಮ್ಮ ಸ್ಟಾಫೇ ಅಲ್ಲಿ 3 ಜನ ವಾಚರ್ಸು ಪ್ಲಸ್ ನಮ್ಮ ನರ್ಸರಿ 2 ವಾಚರ್ಸ್ MR. ಆಯಿತಾ. ಅದು ಬಿಟ್ಟರೆ ನಮ್ಮ ಗಾರ್ಡು ಫಾರೆಸ್ಟು 5 ಜನ ಅಲ್ಲಿ, ನಾವು ಒಂದು 4 ಜನ ಇಲ್ಲಿ ಈ ಕಡೆಯಿಂದ ಕವರ್ ಆದ್ವಿ. ಈ ಕಡೆ ನಮ್ಮ ಒಳಗಡೆಯಿಂದ ನಾಲ ಇದೆಯಲ್ಲ, ನಾಲದ್ದು ಒಳಭಾಗ ಅಂದರೆ ನಮ್ಮದು ಫಾರೆಸ್ಟ್ ಅಡ್ಜಾಯಿನಿಂಗ್ ಏನಿದೆ ಅದ್ರ ಪಕ್ಕದ ಒಂದು ಶುಂಠಿ ಇದು ಗದ್ದೆ ಇದೆ, ಅದ್ರ ಪಕ್ಕನೇ ಒಂದು 30 ಮೀಟರ್ ಇಲ್ಲಿ ಒಂದು ಚಾನಲ್ ಹೊಡೆಯುತ್ತೆ, ಸಣ್ಣ ರೋಡ್ ಪಕ್ಕ. ಅಲ್ಲಿ ಒಳಗಡೆ ಒಂದು ಪೊದೆ ಒಳಗಡೆ ಕೂತ್ಕೊಂಡು ಕೆತ್ತಾ ಇದೆ. ನಾವೆಲ್ಲ ಹೋಗಿ ಮೇಲೆ ಹಂಗೆ ಎಲ್ಲರದ್ದು ಎಲ್ಲ ಫೋನ್ ಸೈಲೆಂಟಲ್ಲಿ ಇಟ್ಟಿದ್ದೀವಿ. ಫೋನ್ ಸೈಲೆಂಟಲ್ಲಿ ಇಟ್ಟು ಎಲ್ಲರೂ ಕೂಡ, ಸರ್ ನಾವು ಬರ್ತೀವಿ, ಮುಂದೆ ನೀವು ಬನ್ನಿ ಒಂದು ಕಡೆ, ಎಲ್ಲ ಕಡೆಯಿಂದ ಆಲ್ಮೋಸ್ಟ್ 4 ಕಡೆಯಿಂದ ದಿಕ್ಕಕ್ಕೆ ಕವರ್ ಆಗಿದೆ. ಕತ್ಲೆಯಲ್ಲೋ ಏನೂ ಗೊತ್ತಾಗ್ತಿಲ್ಲ. ನಾವು ಟಾರ್ಚ್ ಬಿಡೋಂಗಿಲ್ಲ, ನಮ್ದು ಟಾರ್ಚ್ ಬಿಡೋಂಗಿಲ್ಲ. ಆಮೇಲೆ ಯಾವುದು ವೆಪನ್ಸ್ ನಾವು ಯೂಸ್ ಮಾಡೋಂಗಿಲ್ಲ. ರಾತ್ರಿ ಹೊತ್ತು ನಮಗೆ ನಾವು ಫೈರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ವೆಪನ್ ಯೂಸ್ ಮಾಡೋಂಗಿಲ್ಲ. ಆ ಅರ್ಧ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಭಾಳ ನಮ್ಮ ಈ ವಲಯ ಸಿಬ್ಬಂದಿನ ಅಪ್ರಿಷಿಯೇಟ್ ಮಾಡಬೇಕು. ಅವ್ರು ಅಷ್ಟು ಏಜ್ ಆದವರು, ಕೆಲವರು 50+ ಇದ್ದರು ಏಜ್ ಆದವರು ಕೂಡ ಆ ಕತ್ಲೆಯಲ್ಲಿ ಆ ಮುಳ್ಳಿನ ಇದರಲ್ಲಿ ಗುಂಪಲ್ಲಿ ಅವ್ರನ್ನೇ ಹಿಂಬಾಲಿಸ್ಕೊಂಡು ಬಂದು ಹೆಚ್ಚು ಕಮ್ಮಿ ಒಂದು 30 ಮೀಟರ್ ಡಿಸ್ಟೆನ್ಸಲ್ಲಿ ನಿಂತಿದ್ರು. ನಾವು ಮೋಸ್ಟ್ಲಿ ನಾವು ಈ ಕಡೆಯಿಂದ 30 ಮೀಟರ್ ಕವರ್ ಆಗ್ತೀವಿ. ಕೆತ್ತಾ ಇದ್ರಲ್ಲಿ. ಆಯಿತಾ. ನಾವು ಸೌಂಡ್ ಕೇಳಿದ ಸ್ವಲ್ಪ ಹಂಗೆ ಮುಂದೆ ಹೋಗಿ ಆ ಕಡೆಯಿಂದ ಎಲ್ಲ ಫೋನ್ ಮಾಡ್ತಾಯಿದ್ರು, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಅಂತ ಬಿಟ್ಟು ಎಲ್ಲ ಕಡೆಯಿಂದ ಕವರ್ ಆದ್ವಿ. ಇಮಿಡಿಯೇಟಾಗಿ ಹೋಗಿ ಹಿಡ್ಕೊಂಡ್ವಿ. ಇಮಿಡಿಯೇಟಾಗಿ ಹೋಗಿರ್ತಾರೆ. ನಮ್ಮವ್ರು ಲೈಟ್ ಆಗಿದ ತಕ್ಷಣವೇ ನಮ್ಮ ಮೇಲೆ ಕತ್ತಿನ ಎಸ್ಬಿಟ್ರು. ಅದರಲ್ಲಿ 2 ಇದ್ದರು. ಅದರಲ್ಲಿ ಒಬ್ಬ ಮೂರ್ತಿ ಅಂತ ಹೇಳ್ಬಿಟ್ಟು, ಇನ್ನೊಬ್ಬ ನಾಗೇಶ್ ಅಂತ ಹೇಳ್ಬಿಟ್ಟು. ಅಂದಾಜು ಇನ್ನೊಂದು ವಯಸ್ಸು ಅವನ ಆಧಾರ್ ಕಾರ್ಡ್ ಪ್ರಕಾರ ಒಂದು 37 ವರ್ಷ ಮೂರ್ತಿ ಅವನಿಗೆ. ಈ ಕಡೆ ಅವನಿಗೆ ಒಂದು 38-39 ವರ್ಷ.